Hi, I'm Kaviraj from scoringtarget.com. In today's session, we are going to discuss SSLC Exam 2 Preparation Part 3. ಆತ್ಮೀಯ ವಿದ್ಯಾರ್ಥಿಗಳೇ, SSLC Exam 2ನ ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪಾರ್ಟ್ 3ರಲ್ಲಿ ನಾವು ವಿಡಿಯೋನ ಸಾಲ್ವ್ ಮಾಡಿದ್ವಿ. ಪಾರ್ಟ್ 1 ಮತ್ತು ಪಾರ್ಟ್ 2 ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಪಾರ್ಟ್ 3ಯಲ್ಲಿ ನಾವು ಕೇವಲ ಗ್ರಾಮರ್ ಪ್ರಶ್ನೆಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ವಿ. ಎಕ್ಸಾಮ್ಗಳಲ್ಲಿ ಬರಬಹುದಾದ ಸಂಭವನೀಯ ಪ್ರಶ್ನೆಗಳು. ಸೊ ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ನಾವು ಯಾವ್ದು ಕಲಿತಾ ಇದ್ವಿ ಅಂತ ನಾವು ಮೊದಲು ನೋಡೋಣ. ಮೊದಲನೇದಾಗಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಎರಡನೇದಾಗಿ ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಆಮೇಲೆ ಕಂಜಕ್ಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮೂರನೇ ಹಂತದಲ್ಲಿ, ಮತ್ತು ನಾಲ್ಕನೇ ಹಂತದಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅದನ್ನು ನೋಡ್ಕೊಳ್ಳೋಣ. ಅದು ಐದನೇ ಫಾರ್ಮಲ್ಲಿ ನಾವು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಮತ್ತು ಆರನೆಯ ಸೆಕ್ಷನಲ್ಲಿ ಆ್ಯಕ್ಟಿವೇಷನ್ನ ಬ್ಯಾಚ್ ಮಾಡೋದು. ಇಷ್ಟು ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಕಲ್ತ್ಕೋಬೇಕಾದಂಥ ಪಾರ್ಟ್ಗಳು. ಸೊ ಈ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಈಗ ಮೊದಲನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಪದಗಳೇನಿವೆ ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ. ಈ ಪ್ರಶ್ನೆ ಇಲ್ಲಿ ನಮಗೆ ಎಕ್ಸಾಮ್ಗೆ ಒಂದು ಮಾತ್ರ ಕೇಳ್ತಾರೆ. ನಾನಿಲ್ಲಿ 4 ಮಾದರಿಯಾಗಿ ಕೊಟ್ಟಿರ್ತೀನಿ. ಓಕೆ, ಪ್ರಾಕ್ಟೀಸ್ ಆಗಲಿ ಅಂತ. ಸಿ ಕ್ವಿಕ್ಲಿ ರ್ಯಾನ್ ಟು ದ ಸ್ಟೋರ್. ಅವಳು ಸ್ಟೋರ್ಗೆ, ಅಂಗಡಿಗೆ ವೇಗವಾಗಿ ಓಡಿದಳು. ಇಲ್ಲಿ ಕ್ವಿಕ್ಲಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ವಿಕ್ಲಿ ಅನ್ನೋದು ಏನಾಗುತ್ತೆ, ಆ್ಯಡ್ವರ್ಬ್ ಆಗುತ್ತೆ. ಯಾಕೆ ಆ್ಯಡ್ವರ್ಬ್ ಅಂದರೆ ಇಲ್ಲಿ ಆ್ಯಕ್ಷನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಅವಳು ಸ್ಟೋರ್ಗೆ ಯಾವ ಥರ ಓಡಿದಳು. ಇಲ್ಲಿ ರ್ಯಾನ್ ಅನ್ನೋದು ಏನದು ವರ್ಬ್ ಇದೆ. ಸೊ ಇಲ್ಲಿ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ಪದ ಯಾವುದು, ಕ್ವಿಕ್ಲಿ. ಓಡಿದಳು, ಹೆಂಗೆ ಓಡಿದಳು, ಕ್ವಿಕ್ಕಾಗಿ ಓಡಿದಳು. ಸೊ ಓಡಿದಂಥ ಸ್ಟೈಲ್ ಏನಿದೆ ಅದು ಆ್ಯಕ್ಷನನ್ನು ಡಿಸ್ಕ್ರೈಬ್ ಮಾಡ್ತಿರೋದ್ರಿಂದ ಅದು ಆ್ಯಡ್ವರ್ಬ್. ಓಕೆ, ಬಿ ಪ್ರಶ್ನೆ ನೋಡಿ. ಹಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಸಿಂಗರ್. ಆತ ತುಂಬ ಪ್ರತಿಭಾನ್ವಿತ ಹಾಡುಗಾರ. ಇಲ್ಲಿ ಟ್ಯಾಲೆಂಟೆಡ್ ಅನ್ನೋದು ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಅಂಡರ್ಲೈನ್ ಮಾಡಿದ್ದಾರೆ. ಇದು ಯಾವುದಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಯಾಕಿದು ಅಡ್ಜೆಕ್ಟಿವ್ ಆಯಿತು ಅಂದರೆ ಸಿಂಗರ್, ಹಾಡುಗಾರ. ಸೊ ಆತ ಹೇಗಿದ್ದಾನೆ, ಟ್ಯಾಲೆಂಟ್ ಇದ್ದಾನೆ. ಇಲ್ಲಿ ವ್ಯಕ್ತಿಯನ್ನು ವರ್ಣನೆ ಮಾಡ್ತಾ ಇದೆ. ಅಂದರೆ ಇಲ್ಲಿ ನೌನನ್ನು ಅಥವಾ ಪ್ರನೌನ್ ಅಂತ ಅನ್ಕೋಬೋದು ನಾವು. ವ್ಯಕ್ತಿಯನ್ನು ವರ್ಣನೆ ಮಾಡೋದ್ರಿಂದ ಇದು ನಮಗೆ ಅಡ್ಜೆಕ್ಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ಸಿ ಪ್ರಶ್ನೆ, ದ ಚಿಲ್ಡ್ರನ್ ಪ್ಲೇಡ್ ಔಟ್ಸೈಡ್. ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಔಟ್ಸೈಡ್ ಅನ್ನೋದು ಏನಿದು, ಯಾವ ಪಾರ್ಟ್ಸ್ ಆಫ್ ಸ್ಪೀಚು ಅಂತ ಕೇಳಿದ್ದಾರೆ. ಇದು ಆ್ಯಡ್ವರ್ಬ್ ಆಗುತ್ತೆ. ಯಾಕಿದೆ ಆ್ಯಡ್ವರ್ಬ್ ಅಂದರೆ ಆಟ ಆಡ್ತಾ ಇದ್ದಾರೆ. ಎಲ್ಲಿ, ಹೊರಗಡೆ ಆಡೋದು. ಸೊ ಡಿ ಪ್ರಶ್ನೆ ನೋಡಿ, ದಿಸ್ ಈಸ್ ಮೈ ಫೇವ್ರೆಟ್ ಬುಕ್. ಇದು ಅಡ್ಜೆಕ್ಟಿವ್. ಯಾಕಂದರೆ ಬುಕ್ ಎಂಥದ್ದು, ಬುಕ್ ಇದು ನೌನ್. ಎಂಥ ಬುಕ್ಕು, ಫೇವ್ರೆಟ್ ಬುಕ್. ಸೊ ಇಲ್ಲಿ ವಸ್ತುವನ್ನು ವರ್ಣನೆ ಮಾಡ್ತಾ ಇದೆ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ನಮಗೆ ಎಕ್ಸಾಮಲ್ಲಿ ಕಾಮನ್ ಆಗಿ ಅಡ್ಜೆಕ್ಟಿವ್, ಆ್ಯಡ್ವರ್ಬ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಜಾಸ್ತಿ ಕೇಳ್ತಿರ್ತಾರೆ. ಸೊ ಅದನ್ನು ನಾವು ಫೋಕಸ್ ಮಾಡಿ ನೋಡ್ಕೋಬೇಕು. ಈಗ ಎರಡೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್. ಇಲ್ಲ ಬ್ರ್ಯಾಕೆಟಲ್ಲಿ ನಮಗೆ ಎ, ಎನ್ ಮತ್ತು ದಗಳನ್ನು ಆರ್ಟಿಕಲ್ ಆಗಿ ಕೊಟ್ಟಿದ್ದೀವಿ. ಯಾವ್ದು ತುಂಬ್ತೀರಾ? ಎ, ಶಿ ಬಾಟ್ ಡ್ಯಾಶ್ ಆ್ಯಪಲ್ ಆ್ಯಂಡ್ ಡ್ಯಾಶ್ ಬನಾನಾ ಫ್ರಮ್ ದ ಸ್ಟೋರ್. ಸೊ ಇಲ್ಲಿ ಆ್ಯಪಲ್, ಇಲ್ಲಿ ಆ್ಯಪಲ್ ಇದ್ದರೆ ನಮಗೆ ತುಂಬಬೇಕು, ಆ್ಯನನ್ನು ತುಂಬಬೇಕು, ಆ್ಯನ್ ಆ್ಯಪಲ್. ಬನಾನಾ, ಅ ಬನಾನಾ, ಆರ್ಟಿಕಲ್ ಎ. ಇನ್ನು ಬಿ ಪ್ರಶ್ನೆ, ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ದ ಆರ್ಟಿಕಲನ್ನು ತುಂಬಬೇಕು. ಯಾಕಿದು ದ ಅಂದರೆ ಸನ್, ಸೂರ್ಯ ಅನ್ನೋದು ಒಂದು ಯೂನಿಕ್ ಕ್ಯಾರೆಕ್ಟರ್ ಅದು. ಹೀಗಾಗಿ ಸಿ ಪ್ರಶ್ನೆ, ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಇಲ್ಲಿ ಆ್ಯನ್ ಆನೆಸ್ಟ್. ಇನ್ನು ಡಿ ಪ್ರಶ್ನೆ, ಡ್ಯಾಶ್ ಬುಕ್ ಆನ್ ದಿ ಟೇಬಲ್ ಈಸ್ ಮೈನ್. ಇದು ದ ಆರ್ಟಿಕಲನ್ನು ತುಂಬಬೇಕು. ಈಗ ಮೂರನೇ ಪ್ರಶ್ನೆಯಲ್ಲಿ ನೋಡಿ, ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಕಂಜಕ್ಷನ್. ಸೊ ಕಂಜಕ್ಷನಿಂದ ನಾವು ತುಂಬಬೇಕು. ನಾವು ಕಂಜಕ್ಷನ್ ಅಂತ ನಿಮಗೆ ಎಕ್ಸಾಂಪಲ್ ಕೇಳ್ಬೋದು, ಅಥವಾ ಕಂಜಕ್ಷನ್ ಬದಲಾಗಿ ಲಿಂಕಿಂಗ್ ವರ್ಡ್ಸ್ ಅಂತ ಕೂಡ ಕೇಳ್ಬೋದು. ಸೊ ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ನಾನು ಕಾಮನ್ ಆಗಿ ಯಾವ್ದು ತುಂಬಬೇಕು ಅಂತ ಇಲ್ಲಿ ಗೆಸ್ ಮಾಡೋ ಸಲುವಾಗಿ ನಿಮಗೆ ಇಲ್ಲಿ ಆ್ಯಂಡ್, ಬಟ್, ಆರ್, ಬಿಕಾಸ್, ಸೊ ಇಷ್ಟನ್ನೇ ಕೊಟ್ಟಿದ್ದೀನಿ. ಸೊ ಏನು ಮಾಡಬೇಕು ನಾವೀಗ, ಇಲ್ಲಿ ಕೊಟ್ಟಂಥ 2 ಸೆಂಟೆನ್ಸನ್ನು ಜಾಯಿಂಟ್ ಮಾಡಬೇಕು ಕಂಜಕ್ಷನ್ನ. ಈ ಕಂಜಕ್ಷನನ್ನು ಬಳಸ್ಕೊಂಡು ನೋಡಿ,
ಸಿ ಈಸ್ ವೆರಿ ಟಯರ್ಡ್. ಇದು ಒಂದು ಸೆಂಟೆನ್ಸ್. ಅದರಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ಸಿ ಕೆನಾಟ್ ಕಂಟಿನ್ಯೂ ವರ್ಕಿಂಗ್. ಅವಳು ತುಂಬ ದಣಿದಿದ್ದಾಳೆ, ಅವಳಿಗೆ ಕಂಟಿನ್ಯೂ ಆಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆ ನಾವು ಯಾವ ಕಂಜೆಕ್ಷನನ್ನು ಬಳಸ್ಕೋಬೇಕು ಇಲ್ಲಿ ಕಾರಣ ಇದೆ, ಅವಳು ಟಯರ್ಡ್ ಆಗಿದ್ದಾಳೆ, ಅದಕ್ಕೆ ಅವಳಿಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅನ್ನು ನಾವು ಕಂಜೆಕ್ಷನ್ ಆಗಿ ಬಳಸಬೇಕು. ಇಲ್ಲಿ ನೋಡಿ ಆನ್ಸರನ್ನು, ಸಿ ಈಸ್ ವೆರಿ ಟಯರ್ಡ್, ಸೊ ಸಿ ಕೆನಾಟ್ ಕಂಟಿನ್ಯೂ ವರ್ಕಿಂಗ್. ಜಸ್ಟ್ ಇಲ್ಲಿ ಫುಲ್ ಸ್ಟಾಪ್ ಅಂತ ತೆಗೆದು ನಾವು ಸೊ ಅನ್ನು ಆ್ಯಡ್ ಮಾಡಿರ್ತೀವಿ. ಬಿ ಪ್ರಶ್ನೆ, ಐ ವಾಂಟ್ ಟು ಬೈ ಅ ನ್ಯೂ ಫೋನ್. ಇದು ಒಂದು ಸೆಂಟೆನ್ಸ್. ಐ ಡೋಂಟ್ ಹ್ಯಾವ್ ಇನಫ್ ಮನಿ. ಇದು ಎರಡನೇ ಸೆಂಟೆನ್ಸ್. ನಾನು ಹೊಸ ಫೋನ್ ತೊಗೋಬೇಕಂತ ಇದ್ದೀನಿ, ನನ್ನ ಹತ್ರ ಸಾಕಷ್ಟು ದುಡ್ಡಿಲ್ಲ. ಒಂದು ಸೆಂಟೆನ್ಸ್ ಇದೆ, ಮೊಬೈಲ್ ತೊಗೋಬೇಕಂತಿದೆ, ಒಂದರಲ್ಲಿ ದುಡ್ಡಿಲ್ಲ ಅಂತಿದೆ. ಏನು ರೀಸನಿಗೆ ನಮಗೆ ಯಾವುದನ್ನು ಹೇಳ್ಬೇಕು, ನಾವಿಲ್ಲಿ ಯಾವುದು ಕಂಜೆಕ್ಷನ್ ಆಗಿ ಬಳಸಬೇಕು ಅಂತ ನೋಡ್ಕೋಬೇಕು. ಇಲ್ಲಿ ನಮಗೊಂದು ಕಾರಣ ಇದೆ, ಬಟ್ ಹೌದಾ, ಐ ವಾಂಟ್ ಟು ಬೈ ನ್ಯೂ ಫೋನ್. ನಾನು ಫೋನ್ ತೊಗೋಬೇಕಂತಿದೆ, ಆದರೆ ದುಡ್ಡಿಲ್ಲ. ಆದರೆ ನಮಗೆ ಬಟ್ ಬೇಕು. ಸೊ ಇಲ್ಲಿ ನಾವು ಬಟ್ಟನ್ನು ತೆಗೆದುಕೊಂಡು ಇಲ್ಲ ಆನ್ಸರನ್ನು ನೋಡ್ತಾ ಹೋಗಿ, ಐ ವಾಂಟ್ ಟು ಬೈ ಅ ನ್ಯೂ ಫೋನ್ ಬಟ್ ಐ ಡೋಂಟ್ ಹ್ಯಾವ್ ಇನಫ್ ಮನಿ. ಸಿ ಪ್ರಶ್ನೆ ನೋಡಿ, ಹೀ ಸ್ಟಡಿಡ್ ಹಾರ್ಡ್, ಈ ಪಾಸ್ಡ್ ದ ಎಕ್ಸಾಮ್. ಆತ ತುಂಬ ಕಷ್ಟಪಟ್ಟು ಓದಿದ್ದ, ಆತ ಪರೀಕ್ಷೆ ಪಾಸಾದ. ಸೊ ಕಷ್ಟಪಟ್ಟ ಸಲುವಾಗಿ ಪಾಸಾಗಿದ್ದಾನೆ. ಇಲ್ಲ ಯಾವ್ದು ತುಂಬಬೇಕು ನೋಡಿ, ಆ್ಯಂಡನ್ನು ತುಂಬಬೇಕು. ಹೀ ಸ್ಟಡಿಡ್ ಹಾರ್ಡ್ ಆ್ಯಂಡ್ ಹೀ ಪಾಸ್ಡ್ ದ ಎಕ್ಸಾಮ್. ಡಿ ಪ್ರಶ್ನೆ, ವಿ ಕ್ಯಾನ್ ಗೋ ಟು ದ ಪಾರ್ಕ್, ವಿ ಕ್ಯಾನ್ ಸ್ಟೇ ಹೋಮ್ ಆ್ಯಂಡ್ ವಾಚ್ ಅ ಮೂವಿ. ನಾವು ಪಾರ್ಕಿಗೆ ಹೋಗಬಲ್ಲೆವು. ವಿ ಕ್ಯಾನ್ ಸ್ಟೇ ಹೋಮ್, ಅಥವಾ ನಾವು ಮನೆಯಲ್ಲಿ ಇರ್ಬೋದು, ಚಿತ್ರ ನೋಡ್ಬೋದು. ಇಲ್ಲಿ ನಮಗೆ ಆಪ್ಷನ್ ಆಗಿದೆ. ಆಪ್ಷನ್ ಇದ್ದಾಗ ನಾವು ಆರ್ ಕಂಜೆಕ್ಷನನ್ನು ಬಳಸ್ಕೊತೀವಿ. ಅಂದರೆ ನಾವು ಪಾರ್ಕಿಗೆ ಹೋಗಬೇಕು ಒಂದು, ಅಥವಾ ಮನೆಯಲ್ಲಿ ಇದ್ಕೊಂಡು ಚಿತ್ರ ನೋಡಬೇಕು, ಪಿಕ್ಚರ್ ನೋಡಬೇಕು. ನೋಡಿದ ಆನ್ಸರ್, ವಿ ಕ್ಯಾನ್ ಗೋ ಟು ದ ಪಾರ್ಕ್ ಆರ್ ವಿ ಕ್ಯಾನ್ ಸ್ಟೇ ಹೋಮ್ ಆ್ಯಂಡ್ ವಾಚ್ ಅ ಮೂವಿ. ಓಕೆ, ನಾವೀಗ ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ಕೊಂಬರೋಣ. 4ನೇ ಪ್ರಶ್ನೆಯಲ್ಲಿ ಏನಿದೆ ಅಂದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. ಕ್ರಿಯಾಪದವನ್ನು ತುಂಬಬೇಕು. ಬ್ರ್ಯಾಕೆಟಲ್ಲಿ ಕ್ರಿಯಾಪದ ವರ್ಬನ್ನು ಕೊಟ್ಟಿರ್ತಾರೆ, ಅದು ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂತ ನೋಡಿಕೊಂಡು ತುಂಬಬೇಕು. ಅಂದರೆ V1, V2, V ಫಾರ್ಮ್ ಅಥವಾ SES, ING ಯಾವ ಫಾರ್ಮಲ್ಲಿ ತುಂಬ್ತೀರಾ. ಎ, ಸಿ ಡ್ಯಾಶ್ ಬ್ರ್ಯಾಕೆಟಲ್ಲಿ ಗೋ ಟು ಸ್ಕೂಲ್ ಎವ್ರಿ ಡೇ. ಅವಳು ಶಾಲೆಗೆ ದಿನಾಲು ಹೋಗ್ತಾಳೆ. ದಿನಾಲು ಅನ್ನೋದು ಡೈಲಿ ರೂಟೀನ್, ಹೀಗಾಗಿ ಗೋ ಬದಲಾಗಿ ನಾವು ಗೋಸನ್ನು ತುಂಬಬೇಕು, ಯಾಕಂದರೆ ಅದು ಡೈಲಿ ರೂಟೀನ್ ಇದೆ. ದೆ ಡ್ಯಾಶ್ ಕ್ರಿಕೆಟ್ ಎಸ್ಟರ್ಡೇ. ಇಲ್ಲಿ ಎಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸ್, ಇದು ನಿನ್ನೆ. ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಪ್ಲೇ ಬದಲಾಗಿ ಪ್ಲೇಡ್ ಅಂತ ತುಂಬಬೇಕು. ಇಲ್ಲಿ ನೋಡಿ, ದೆ ಪ್ಲೇಡ್ ಕ್ರಿಕೆಟ್ ಎಸ್ಟರ್ಡೇ. ಈ ಥರ ಕ್ಲೀವ್ ವರ್ಡ್ ಇರುತ್ತೆ ನೋಡಿ. ಇಲ್ಲಿ ಎವ್ರಿ ಡೇ ಕ್ಲೀವ್ ವರ್ಡ್ ಗೊತ್ತಾಯ್ತು ನಮಗೆ, ಅದಕ್ಕಾಗಿ ನಾವು ಗೋಸ್ ಅಂತ ಮಾಡಿದ್ವಿ. ಗೋ ಇದಕ್ಕೆ ES ಆ್ಯಡ್ ಮಾಡ್ತೀವಿ. ಇಲ್ಲಿ ಎಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸ್ ಅಂತ ನಮ್ಗೆ ಗೊತ್ತಾಯಿತು. ಸೊ ಸೆಂಟೆನ್ಸಲ್ಲಿರ್ತಕ್ಕಂಥ ಕ್ಲೀವ್ ವರ್ಡ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಸಿ ಪ್ರಶ್ನೆ ನೋಡಿ, ಹಿ ಡ್ಯಾಶ್ ಫಿನಿಶ್ ಈಸ್ ಹೋಮ್ ವರ್ಕ್ ಬೈ ದ ಟೈಮ್ ಐ ಅರೈವ್ಡ್. ನಾನು ಬಂದಾಗ ಆತ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದ. ನಾನು ಬಂದಾಗ ಪಾಸ್ಟ್ ಟೆನ್ಸ್ ಇದೆ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಮ್ಗೆ ಏನು ಮಾಡಬೇಕು, ಫಿನಿಶ್ ಇದ್ದದನ್ನು ಫಿನಿಶ್ಡ್. ಹಿ ಹ್ಯಾಡ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್ ಬೈ ದಿ ಟೈಮ್ ಐ ಅರೈವ್ಡ್. ಸೊ ಡಿ, ವಿ ಡ್ಯಾಶ್ ದೆಮ್ ನೆಕ್ಸ್ಟ್ ವೀಕ್. ನೋಡಿ ಇಲ್ಲಿ ವಿಸಿಟ್ ಅಂತಿದೆ, ನೆಕ್ಸ್ಟ್ ವೀಕ್ ವಿಸಿಟ್ ಅಂದರೆ ನಾವು ಫ್ಯೂಚರ್ ಪ್ಲ್ಯಾನ್ ಇದೆ. ಇದು ಫ್ಯೂಚರಲ್ಲಿ ನಾವು ನೆಕ್ಸ್ಟ್ ವೀಕಲ್ಲಿ ಅವರಿಗೆ ಭೇಟಿಯಾಗಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ವಿಲ್ ವಿಸಿಟ್ ಅಂತ ತುಂಬಬೇಕಷ್ಟೇ. ವಿಸಿಟ್ ಅಲ್ಲಿ ಕೊಟ್ಟಿದ್ದಾರೆ, ವಿಲ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತುಂಬಬೇಕು. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಬ್ರ್ಯಾಕೆಟಲ್ಲಿ ನಮಗೆ ಇಲ್ಲಿ ಪ್ರಿಪೋಸಿಷನ್ಗಳನ್ನು ಕೊಟ್ಟಿದ್ದಾರೆ, ಆಯ್ಕೆ ಮಾಡ್ಕೊಂಡು ತುಂಬಬೇಕು. ಎ, ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಸೊ ಇಲ್ಲಿ ಆನ್ ಅನ್ನು ತುಂಬಬೇಕು. ಇಲ್ಲಿ ಕೊಟ್ಟಿದ್ದು ನೋಡಿ, ದ ಬುಕ್ ಈಸ್ ಆನ್ ದ ಟೇಬಲ್. ಬಿ ಪ್ರಶ್ನೆ, ಸಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮ್ಯಾಟಿಕ್ಸ್. ಸೊ ಆ್ಯಟ್ ಅನ್ನು ತುಂಬಬೇಕು. ಇಲ್ಲಿ ಸಿ ಈಸ್ ಗುಡ್ ಆ್ಯಟ್ ಮ್ಯಾಥಮ್ಯಾಟಿಕ್ಸ್. ಸಿ ಪ್ರಶ್ನೆ, ಹಿ ಅರೈವ್ಡ್ ಡ್ಯಾಶ್ ದ ಏರ್ಪೋರ್ಟ್ ಆನ್ ಟೈಮ್. ಹಿ ಅರೈವ್ಡ್ ಆ್ಯಟ್ ಏರ್ಪೋರ್ಟ್. ನೋಡಿ, ಓಕೆ. ನೆಕ್ಸ್ಟ್
ಡಿ ಪ್ರಶ್ನೆ, ದೇ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಡ್ಯಾಶ್ 10 years. ಸೊ ಫಾರ್ 10 years. ದೇ ಹ್ಯಾವ್ ಬಿನ್ ಲಿವಿಂಗ್ ಹಿಯರ್ ಫಾರ್ 10 years. ಅಂದರೆ 10 ವರ್ಷದಿಂದ ಅವರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಸೊ 6ನೇ ಪ್ರಶ್ನೆಗೆ ಹೋಗೋಣ ಈಗ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. ಕೊಟ್ಟಂಥ ಸೆಂಟೆನ್ಸ್ ಆ್ಯಕ್ಟಿವ್ ವಾಯ್ಸ್ ಇರುತ್ತೆ, ನಾವು ಪ್ಯಾಸಿವ್ ವಾಯ್ಸಲ್ಲಿ ಮಾಡಬೇಕು. ಎ, ದ ಚೆಫ್ ಈಸ್ ಪ್ರಿಪೇರಿಂಗ್ ದ ಮೀಲ್. ಇದು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಏನಾಗುತ್ತೆ? ದ ಮೀಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದ ಚೆಫ್. ಬಿ, ದ ಸ್ಟೂಡೆಂಟ್ಸ್ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್. ದ ಪ್ರಾಜೆಕ್ಟ್ ವಿಲ್ ಬಿ ಕಂಪ್ಲೀಟೆಡ್ by the students. C, they have written a letter. A letter has been written by them. D, she cleans the room every day. The room is cleaned every day by her. ಈ ಥರ ನಾವು ಪ್ಯಾಸಿವ್ ವಾಯ್ಸನ್ನು ಮಾಡಬೇಕು. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ನಾವು SSLC ಎಕ್ಸಾಮಲ್ಲಿ ಕೇಳಬಹುದಾದ ಪಾಠಗಳಿಂದ ಪದ್ಯಗಳಿಂದ ಇಂಪಾರ್ಟೆಂಟ್ ಆದ ಪ್ರಶ್ನೆ ಉತ್ತರಗಳನ್ನ ಡಿಸ್ಕಸ್ ಮಾಡಿದ್ವಿ, ಜೊತೆಗೆ ಗ್ರಾಮರನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಕಂಪ್ಲೀಟಾಗಿ ಈ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ PDF ನೋಟ್ಸ್ನ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.